ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯ ರಾಜಕಾರಣದಲ್ಲಿ ಪ್ರಬಲ ಪ್ರತಿಪಕ್ಷವಾಗಿ ಕಾರ್ಯನಿರ್ವಹಿಸಬೇಕಾಗಿದ್ದ ಭಾರತೀಯ ಜನತಾ ಪಕ್ಷವು ತನ್ನ ಆಂತರಿಕ ಸಂಘರ್ಷದ ಸುಳಿಯಲ್ಲಿ ಸಿಲುಕಿ ದಿಕ್ಕು ತೋಚದಂತಾಗಿದೆ. ಎತ್ತು ಏರಿಗೆ ಕೋಣ ನೀರಿಗೆ ಎಂಬಂತೆ ನಾಯಕರ ನಡುವಿನ ಹಗ್ಗ ಜಗ್ಗಾಟ ತಾರಕಕ್ಕೇರಿದ್ದು ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಮನೆಯೊಂದು ಮೂರು ಬಾಗಿಲು ಎಂಬಂತಿರುವ ಈ ಬಣ ರಾಜಕೀಯದಿಂದ ಬೇಸತ್ತ ಸಾವಿರಾರು ಕಾರ್ಯಕರ್ತರು ಪಕ್ಷದ ಚಟುವಟಿಕೆಗಳಿಂದ ವಿಮುಖರಾಗ್ತಾ ಇದ್ದು ಇದು ರಾಜ್ಯ ನಾಯಕತ್ವದ ನಿದ್ದೆಗೆಡಿಸಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನಾನು ಶಿವು ರಾನರಾಪುರ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಪಕ್ಷದ ಚುಕ್ಕಾಣಿ ಹಿಡಿದಿದ್ದ ದಿನಗಳನ್ನ ಕಾರ್ಯಕರ್ತರು ಇದೀಗ ನೆನಪಿಸಿಕೊಳ್ತಾ ಇದ್ದಾರೆ. ಎಷ್ಟೇ ಆಂತರಿಕ ಅಸಮಾಧಾನಗಳಿದ್ರೂ ಯಡಿಯೂರಪ್ಪನವರು ತಳಮಟ್ಟದ ಕಾರ್ಯಕರ್ತರನ್ನ ಗುರುತಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಗುಣ ಹೊಂದಿದ್ರು. ಆದರೆ ಅವರ ಬಗ್ಗೆ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಕಾರ್ಯಕರ್ತರು ಪಕ್ಷ ಸಂಘಟನೆಗಾಗಿ ತಮ್ಮನ್ನ ತಾವು ಮುಡಿಪಾಗಿಟ್ಟಿದ್ರು. ಆದರೆ ಈಗ ಕಾಲ ಬದಲಾಗಿದೆ ನೋಡಿ. ಪಕ್ಷಕ್ಕಾಗಿ ದುಡಿದ ನಿಷ್ಠಾವಂತರನ್ನ ಬದಿಗೊತ್ತಿ ಕೇವಲ ತಮ್ಮ ಹಿಂಬಾಲಕರಿಗೆ ಮತ್ತು ಬಣಕ್ಕೆ ಸೇರಿದವರಿಗೆ ಮಾತ್ರ ಪ್ರಮುಖ ಸ್ಥಾನಮಾನಗಳನ್ನು ನೀಡಲಾಗ್ತದೆ ಎಂಬ ನೋವು ಕಾರ್ಯಕರ್ತರಲ್ಲಿ ಆಳವಾಗಿ ಬೇರೂರು ಬಿಟ್ಟಿದೆ. ಇದು ಪಕ್ಷದ ಸಂಘಟನಾತ್ಮಕ ಶಕ್ತಿಯನ್ನೇ ಕುಗ್ಗಿಸ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಹೀನಾಯ ಸ್ಥಿತಿ ತಲುಪೋದಕ್ಕೆ ಯಡಿಯೂರಪ್ಪನವರಂತಹ ಪ್ರಬಲ ಸರ್ವಸಮ್ಮತ ನಾಯಕನ ಅನುಪಸ್ಥಿತಿ ಮತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಈಗಿನ ನಾಯಕತ್ವ ವಿಫಲವಾಗಿರೋದೇ ಪ್ರಮುಖ ಕಾರಣ ಎಂಬುದು ಪಕ್ಷದ ಹಿರಿಯರದ್ದೇ ಅಳಲು. ಒಂದೆಡೆ ಬಿವೈ ವಿಜಯೇಂದ್ರ ಬಣ, ಮತ್ತೊಂದು ಕಡೆ ಅತೃಪ್ತ ಹಿರಿಯ ನಾಯಕರ ಬಣದ ನಡುವೆ ಶೀತಲ ಸಮರ ನಡೀತಾ ಇದೆ. ಅದರಲ್ಲೂ ಕೂಡ ಪ್ರತ್ಯೇಕ ಸಭೆಗಳು, ಪರೋಕ್ಷ ವಾಗ್ದಾಳಿಗಳು ನಿರಂತರವಾಗಿ ಮುಂದುವರಿತಾ ಇದೆ. ಇದರ ಜೊತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ನಡುವೆಯೂ ಕೂಡ ಸಮನ್ವಯದ ಕೊರತೆ ಎದ್ದು ಕಾಣ್ತಾ ಇದೆ. ಇಬ್ಬರು ನಾಯಕರು ಒಟ್ಟಾಗಿ ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವಲ್ಲಿ ವಿಫಲರಾಗಿದ್ದಾರೆ. ಇದು ಪಕ್ಷದ ಹೋರಾಟದ ತೀವ್ರತೆಯನ್ನ ಕಡಿಮೆ ಮಾಡಿದೆ. ರಾಜ್ಯ ಬಿಜೆಪಿ ನಾಯಕತ್ವದ ವಿರುದ್ಧ ಕೇಳಿ ಬರ್ತಾ ಇರುವಂತ ಅತ್ಯಂತ ಗಂಭೀರ ಆರೋಪ ಏನಂದ್ರೆ ಅದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದೊಂದಿಗೆ ಹೊಂದಾಣಿಕೆ ರಾಜಕಾರಣ ಮಾಡಿಕೊಳ್ತಾ ಇದೆ ಅನ್ನುವಂಥದ್ದು. ಈ ಹಿಂದೆ ಯತ್ನಾಳ್ ಬಹಿರಂಗವಾಗಿಯೇ ಈ ಆರೋಪವನ್ನು ಮಾಡ್ತಾ ಇದ್ರು. ಇದೀಗ ಅತೃಪ್ತ ಬಣದ ಅನೇಕ ನಾಯಕರು ಇದೇ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದು ಇದು ಪಕ್ಷದ ನೈತಿಕ ಸ್ಥೈರ್ಯವನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. ಇನ್ನು ರಾಜ್ಯ ಬಿಜೆಪಿಯಲ್ಲಿನ ಎಲ್ಲಾ ಗೊಂದಲಗಳು ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದ್ದಾವೆ. ರಾಜ್ಯ ಉಸ್ತುವಾರಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಣ ರಾಜಕೀಯ ಮಾಡುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಜರುಗಿಲ್ಲ. ಬಿವೈ ವಿಜೇಂದ್ರ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದ್ರೂ ಪಕ್ಷದ ಸಂವಿಧಾನದ ಪ್ರಕಾರ ನಡೆಯಬೇಕಾದಂಥ ಅಧಿಕೃತ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗ್ತಾ ಇರೋದು ಕೂಡ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಹೈಕಮಾಂಡ್ ಈ ಮೌನವು ಬಣ ರಾಜಕೀಯಕ್ಕೆ ಮತ್ತಷ್ಟು ಕುಮ್ಮಕ್ಕು ನೀಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಒಂದರ ನಂತರ ಒಂದು ಬಹಿರಂಗಗೊಳ್ತಾ ಇದೆ. ಪಕ್ಷದ ಆಂತರಿಕ ಭಿನ್ನಮತದ ಜೊತೆಗೆ ಆಡಳಿತಾತ್ಮಕ ವೈಫಲ್ಯಗಳು ಕೂಡ ಎದ್ದು ಕಾಣ್ತಾ ಇದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಚನೆಯಾಗಿ 2.5 ವರ್ಷ ಕಳೀತಾ ಇದ್ರೂ ಕೂಡ ಬಿಜೆಪಿಯ ಕಣ್ಣಿಗೆ
ಕಾಣ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಸಾಲು ಸಾಲು ವೈಫಲ್ಯಗಳಿದ್ರೂ ಕೂಡ ಬಿಜೆಪಿ ಕೈ ಚೆಲ್ಲಿ ಕೂತಿರೋದು ಮಾತ್ರ ಸತ್ಯ. ಯಾಕಂದ್ರೆ ಬಿಜೆಪಿಗರು ಮೀಡಿಯಾ ಮುಂದೆ ಹುಲಿಗಳಾಗಿದ್ದಾರೆ ಹೊರತು ವೈಫಲ್ಯಗಳ ವಿರುದ್ಧ ಹೋರಾಡ್ತಾ ಇಲ್ಲ ಅನ್ನೋದು ನಿಜ ಸಂಗತಿ. ಒಟ್ಟಾರೆಯಾಗಿ 2023ರ ವಿಧಾನಸಭಾ ಚುನಾವಣೆಯ ಹೀನಾಯ ಸೋಲಿನಿಂದ ಬಿಜೆಪಿ ಇನ್ನೂ ಕೂಡ ಹೊರಬಂದಿಲ್ಲ. ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದರೂ ಕೂಡ ಪ್ರಬಲ ವಿರೋಧ ಪಕ್ಷವಾಗಿ ಬಿಜೆಪಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ. ಕಾರ್ಯಕರ್ತರು ನಿರಾಶರಾಗಿ ಪಕ್ಷದಿಂದ ದೂರ ಸರಿತಾ ಇರೋದು ಮುಂಬರುವ ಚುನಾವಣೆಗಳ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಹಂತದಲ್ಲಿ ಪಕ್ಷದ ಆಂತರಿಕ ಭಿನ್ನಮತವನ್ನು ಶಮನಗೊಳಿಸಿ ಎಲ್ಲರನ್ನೂ ಕೂಡ ಒಟ್ಟಾಗಿ ಕೊಂಡೊಯ್ಯುವ ಸವಾಲು ಹೈಕಮಾಂಡ್ ಮುಂದಿದೆ. ಹೈಕಮಾಂಡ್ ಈಗಲಾದರೂ ಕಠಿಣ ನಿರ್ಧಾರವನ್ನ ಕೈಗೊಳ್ಳುವುದೋ ಅಥವಾ ರಾಜ್ಯ ಬಿಜೆಪಿ ಇದೇ ರೀತಿ ದಿಕ್ಕು ತಪ್ಪಿ ಸಾಗುವುದೇ ಅನ್ನೋದು ಕಾದು ನೋಡಬೇಕಾಗಿರೋದು. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.